ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಚೇತನ್. ವೆಲ್ಕಮ್ ಬ್ಯಾಕ್ ಟು ABC ಕಿಚನ್. ABC ಕಿಚನ್ ಅಂದರೆ ಎನಿಬಡಿ ಕ್ಯಾನ್ ಕುಕ್. ಇವತ್ತಿನ ಎಪಿಸೋಡಲ್ಲಿ ಎಳೆ ಮಕ್ಕಳು ಅಂದರೆ 6 ತಿಂಗಳು ಕಳೆದ ನಂತರ ಯಾವುದೇ ಮಕ್ಕಳಿಗೆ ಹಾರ್ಡ್ ಫುಡ್ ಅಂತ ಸ್ಟಾರ್ಟ್ ಮಾಡ್ತಾರಲ್ಲ, ಏನು ಕೊಟ್ಟು ಸ್ಟಾರ್ಟ್ ಮಾಡಬೇಕು ಅಂತ ಹೊಸ ತಾಯಂದಿರಿಗೆ ದೊಡ್ಡ ಪ್ರಶ್ನೆ ಆಗಿರುತ್ತೆ. ಸೊ ಅದಕ್ಕೆ ಉತ್ತರವಾಗಿ ಇವತ್ತಿನ ನಮ್ಮ ಡಿಶ್ ನಿಮಗೋಸ್ಕರ ಅದನ್ನು ಮಾಡಿ ತೋರಿಸೋದಕ್ಕೆ ಬರ್ತಿದ್ದಾರೆ ಮೋನಿಕಾ ಅವರು. ಬನ್ನಿ, ವೆಲ್ಕಮ್ ಮಾಡೋಣ. ಎಲ್ರಿಗೂ ನಮಸ್ತೆ. ಇವಾಗ 6 ಮಂತ್ಸ್ ಕಂಪ್ಲೀಟ್ ಆಗಿದೆ ಮಕ್ಕಳಿಗೆ ಅಂತ ಅಂದರೆ ನಾವು ಸಾಲಿಡ್ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಅನ್ಕೋತಾ ಇರ್ತೀವಿ. ಸಾಲಿಡ್ ಅಂತ ಅಂದರೆ ಫಸ್ಟ್ ನಮ್ಮ ತಲೆಗೆ ಬರೋದೇ ರಾಗಿ ಸರಿ. ಸೊ ಹಾಗಾಗಿ ಈಗ ನಮ್ಮ ಜನ್ರೇಷನ್ಲಿ ಇರೋ ಎಲ್ಲ ಹೆಣ್ಮಕ್ಳಿಗೂ ಏನು ರಾಗಿ ಸರಿ ಹೆಂಗೆ ಮಾಡ್ಕೋಬೇಕು ಅಂತ ನಾವು ಇದರ ಅಮ್ಮಂದಿರನ್ನ ಕೇಳಿ ಕಲ್ತಿರ್ಬೇಕು, ಅಜ್ಜಿದಿರನ್ನ ಕೇಳಿ ಕಲ್ತಿರ್ಬೇಕು. ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ಹೆಲ್ಪ್ ಆಗಬೇಕು ಅಂತ ಅಂದರೆ ನಾವು ಕಲ್ತಿರ್ಬೇಕು. ಸೊ ನಾನಿವತ್ತು ಚೂಸ್ ಮಾಡಿರೋದು ಮಕ್ಕಳಿಗೆ ರಾಗಿ ಸರಿ ಹೇಗೆ ಮಾಡಬೇಕು ಅಂತ. ಇದಕ್ಕೆ ನಮಗೆ ಬೇಕಾಗಿರೋವಂಥ ಸಾಮಗ್ರಿಗಳು, ಮೊದಲು ರಾಗಿ ಬೇಕು, ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಲವಂಗ ತೊಗೊಂಡಿದ್ದೀನಿ. ಏಲಕ್ಕಿ ಲವಂಗನ ಹಾಕಲಿಲ್ಲ ಅಂದ್ರೂ ಆಗುತ್ತೆ ಫಸ್ಟ್ ಟೈಮ್ ಸಾಲಿಡ್ ಇಂಟ್ರಡ್ಯೂಸ್ ಮಾಡಿದಾಗ. ಆದರೆ ಮಕ್ಕಳಿಗೆ ಸ್ವಲ್ಪ ಟೇಸ್ಟು ಎನ್ಹಾನ್ಸ್ ಆಗಲಿ ಅಂತ, ಜೊತೆಗೆ ಶೀತ ಹೊಡಿಲಿ ಅಂತ ಅಂದ್ಬಿಟ್ಟು ಲವಂಗನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನನಗೆ ರಾಗಿ ಹೇಗೆ ಪ್ರಿಪೇರ್ ಮಾಡಿದ್ದೀನಿ ಅಂತ ಅಂದರೆ, ನಾವು ರಾಗಿ ತೊಗೊಂಡು ಅದನ್ನು ಚೆನ್ನಾಗಿ 2-3 ಸರಿ ವಾಶ್ ಮಾಡಿ, ಅದರಲ್ಲಿ ಕಲ್ಲು ಮಣ್ಣು ಏನೂ ಇಲ್ದಲೇ ಇರೋ ಥರ ನೀಟಾಗಿ ವಾಶ್ ಮಾಡಿ ಮೊಳಕೆ ಕಟ್ಟಬೇಕು. ಮೊಳಕೆ ಹೆಂಗೆ ಕಟ್ಟಬೇಕಂದ್ರೆ, ವಾಶ್ ಎಲ್ಲ ಮಾಡಾದ್ಮೇಲೆ ಅದನ್ನು ಬಟ್ಟೆಗೆ ಕಟ್ಬಿಟ್ಟು ಇಟ್ಟರೆ ಒಂದಿನ ಆದಮೇಲೆ ಚೂರು ಅದರಿಂದ ಮೊಳಕೆ ಬಂದಿರುತ್ತೆ. ತುಂಬ ದೊಡ್ಡ ಮೊಳಕೆ ಬರಬಾರ್ದು, ತುಂಬ ಅಂದರೆ ಒಂದಿನದ ಮೊಳಕೆ ಸಾಕು. ಅದನ್ನು ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಅದನ್ನು ನಾವು ಬಿಸಿಲಲ್ಲಿ 2 ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ಹುರಿದು ಬಾಣಲಿಗೆ ಹಾಕಿ ಹುರಿದು ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡೋಕ್ಕೆ ನಾವು ಮಿಲ್ಲಿಗೆಲ್ಲ ಕೊಡಬಾರ್ದು, ಮನೆಯಲ್ಲೇ ಮಿಕ್ಸಿ ಮಾಡಿ ಅದನ್ನು ಕ್ಲಾತ್ ತೊಗೊಂಡು ನಾವು ಚೆನ್ನಾಗಿ ತೆಗೆದ್ರೆ ನಮಗೆ ಪೌಡರ್ ಬರುತ್ತೆ. ಸೊ ನಾನು ಇವತ್ತು ಇದನ್ನು ಪೌಡರ್ ನಾನೇ ತಂದಿದ್ದೀನಿ. ಈಗ ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಸೊ ನಾನಿಲ್ಲಿ 1 ಬೌಲ್ ಮಾಡೋ ಅಷ್ಟಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ ಪ್ರಪೋರ್ಷನ್. 1/4 ಗ್ಲಾಸ್ ನೀರು ತೊಗೊಂಡು ಅದಕ್ಕೆ 2 ಸ್ಪೂನಷ್ಟು ಇದು ರಾಗಿ ಪೌಡರ್ ಹಾಕಿ, ಏನು ಲಂಪ್ಸ್ ಇಲ್ದಂಗೆ ನೀಟಾಗಿ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಮಾಡ್ಬೋದು ಅದನ್ನು. ಸೊ ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಕಡಿಮೆನೇ ಮಾಡಿ, ಬಿಕಾಸ್ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಮಕ್ಕಳು ಅಷ್ಟೊಂದು ಖುಷಿಯಿಂದ ತಿನ್ನೋದಕ್ಕೆ ಇಷ್ಟಪಡಲ್ಲ, ಹಾಗಾಗಿ ವೇಸ್ಟ್ ಮಾಡ್ತಾರೆ. ಸೊ ಫಸ್ಟು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಿಂದ ಮಾಡಿ ಇಂಟ್ರಡ್ಯೂಸ್ ಮಾಡಿ, ಸೊ ಮಕ್ಕಳು ಆವಾಗ ಪ್ರಾಕ್ಟೀಸ್ ಮಾಡ್ಕೊತಾರೆ ತಿನ್ನೋದಕ್ಕೆ. ಸೊ ಬೌಲಲ್ಲಿ ನೀರು ತೊಗೊಂಡು ಅದಕ್ಕೆ ನಾನು ರಾಗಿ ಹಿಟ್ಟು ಹಾಕ್ಕೊಂಡು, ಏನು ಇದರಲ್ಲಿ ಗಂಟು ಏನೂ ಇರಬಾರ್ದು, ಗಂಟು ಇಲ್ದಲೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ತುಂಬ ಈಸಿ, ವಿತಿನ್ 5 ಮಿನಿಟ್ಸಲ್ಲಿ ನೀವು ಕುಕ್ ಮಾಡಿಬಿಡ್ಬೋದು. ಇದನ್ನು ಲೋ ಫ್ಲೇಮಲ್ಲೇ ಮಾಡಬೇಕು. ಒಂದೇ ಸರಿ ಹೈ ಫ್ಲೇಮ್ ಇಟ್ಟರೆ ನಾವು ಒಂದೇ ಸರಿ ಗಂಟಾಗಕ್ಕೆ ಶುರು ಆಗಿಬಿಡುತ್ತೆ. ಗಂಟು ಬರ್ದಂಗೆ ತಿರುಗಿಸ್ತಾ ಇರಬೇಕು, ಕೈ ಬಿಡ್ದಂಗೆ ತಿರುಗಿಸ್ತಾ ಇದ್ದರೆ ನೀಟಾಗಿ ಆಗುತ್ತೆ, ಒಂಚೂರು ಗಂಟು ಬರ್ದಂಗೆ. ತುಂಬ ಗಟ್ಟಿ ಮಾಡಬಾರ್ದು, ಆದಷ್ಟು ತೆಳುನೇ ಪ್ರಿಪೇರ್ ಮಾಡ್ಕೋಬೇಕು. ಯಾಕೆಂದರೆ ಮಕ್ಕಳಿಗೆ ಫಸ್ಟ್ ಟೈಮ್ ಬೇರೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು, ಅಲ್ಲಿ ತನಕ ಮದರ್ಸ್ ಮಿಲ್ಕಲ್ಲೇ ಇರ್ತಾರೆ. ಹಾರ್ಡ್ ಫುಡ್ ಅಂತ ಅಂದಾಗ ಅವ್ರಿಗೆ ತಿನ್ನೋದಕ್ಕೂ ಕಷ್ಟ ಆಗಬಾರ್ದು. ಯಾವಾಗ ತಿನ್ನೋದಕ್ಕೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಯಾವ ಥರ ನುಂಗಬೇಕು ಈ ಥರ ಗಟ್ಟಿ ಪದಾರ್ಥನ ಅಂತ. ಹಾಗಾಗಿ ಸ್ವಲ್ಪ ತೆಳುನೇ ಇದ್ದಷ್ಟು ಒಳ್ಳೆಯದು, ಮಕ್ಕಳಿಗೆ ಬೇಗ ಸ್ವಾಲೋ ಮಾಡ್ಕೊತಾರೆ. ಸೊ ಇನ್ನೇನು ಆಗ್ತಾಯಿದೆ, ಮತ್ತು ಚೆನ್ನಾಗಿ ಬೇಯಿಸಬೇಕು. ಸೊ ಕೆಲವು ಸಲ ಏನಾಗುತ್ತೆ, ಹೈ ಫ್ಲೇಮಲ್ಲಿ ಇಟ್ಟಾಗ ಬೇಗ ಬೆಂದಿದೆ ಅನ್ನೋ ಥರ ನಮಗೆ ಫೀಲಿಂಗ್ ಬರುತ್ತೆ. ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಮಕ್ಕಳಿಗೆ ಲೂಸ್ ಮೋಷನ್ ಆಗಲಿ ಮತ್ತೊಂದಾಗಲಿ ಆಗ್ಬೋದು. ಅದಕ್ಕೆ ಏನಂತಂದರೆ, ಯಾವಾಗ ನಾವು ಫುಡ್ನ ಚೆನ್ನಾಗಿ ಬೇಕ್ ಮಾಡ್ತೀವಿ ಆ ಥರದ ಇಶ್ಯೂಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಇವಾಗ ಇದಾಗಿದೆ, ಹೀಗೆ ಕೈ ಬಿಡ್ದಲ್ಲೇ ತಿರುಗಿಸ್ತಾ ಇದ್ದರೆ ನೀಟಾಗಿ ಗಂಟೇನೂ ಇಲ್ದಂಗೆ ಈ ಥರ ಚೆನ್ನಾಗಿ ಬರುತ್ತೆ, ತೆಳು ಇರುತ್ತೆ, ಮಕ್ಕಳಿಗೆ ತಿನ್ಸಿದ್ರೂ ಚೆನ್ನಾಗಾಗುತ್ತೆ. ಈಗ ರೆಡಿಯಾಗಿದೆ ರಾಗಿ ಸರಿ, ಎಲ್ಲ 6 ತಿಂಗಳು ಮೇಲಿನ ಮಕ್ಕಳಿಗೋಸ್ಕರ. ನಿಮ್ಮ ಮನೆಯಲ್ಲಿ ಇಲ್ಲ ನಿಮ್ಮ ನೆಂಟರಿಷ್ಟರ ಮನೆಯಲ್ಲಿ ಯಾರು 6 ತಿಂಗಳು ಮಕ್ಕಳಿರ್ತಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಹೆಲ್ತಿ ಫುಡ್ನ
ಸಣ್ಣ ಮಕ್ಕಳಿಂದ ಕೊಡೋಕ್ಕೆ ಶುರು ಮಾಡಿದ್ರೆ ದೊಡ್ಡವರು ಆದಮೇಲೂ ಅವ್ರದ್ದು ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಹೆಲ್ತಿ ಫುಡ್ ಕಡೆ ಹೋಗೋಣ ಮತ್ತು ನಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳೋಣ. ಇದು ಚಿಕ್ಕ ಮಕ್ಕಳಿಗೆ. ಇದಾದಮೇಲೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದಾಗ ನಾವಿದು ಬರೀ ರಾಗಿ ಹಾಕಿ ಮಾಡಬೇಕು. ಅದು 1 ತಿಂಗಳೆಲ್ಲ ತಿನ್ನಿಸಿ ಮಕ್ಕಳಿಗೆಲ್ಲ ನೀಟಾಗಿ ಅಡ್ಜಸ್ಟ್ ಆಗಿದೆ ಅಂತ ಅಂದರೆ ಇದಕ್ಕೆ ನಾವು ಇನ್ನೂ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡ್ಬೋದು. ಅದನ್ನು ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀವಿ. ನನ್ನ ಮಗುಗೂ ಇದೇ ಥರನೇ ಇಂಟ್ರೊಡ್ಯೂಸ್ ಮಾಡಿದ್ದು. ಫಸ್ಟ್ ಟೈಮ್ ಬರೀ ರಾಗಿ, ಅದಕ್ಕೆ ಏಲಕ್ಕಿ ಲವಂಗ ಹಾಕಿ ಈ ಥರ ಮಾಡಿ ಅವಳು ಅದನ್ನು ಚೆನ್ನಾಗಿ ತಿನ್ನೋಕ್ಕೆ ಶುರು ಮಾಡಿದ್ಮೇಲೆ ಬೇರೆ ಬೇರೆ ಮಲ್ಟಿಗ್ರೈನ್ಸ್ ಎಲ್ಲ ಅದನ್ನು ಹಾಕಿ ಮಾಡಿ ಇವಾಗ ಅವಳು ಚೆನ್ನಾಗಿ ತಿಂತಾಳೆ ರಾಗಿ ಸರಿ. ಥ್ಯಾಂಕ್ ಯು. ಯಾರೆಲ್ಲ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲಲ್ಲಿ ಬರುತ್ತೆ. ಥ್ಯಾಂಕ್ ಯು. ನಮಸ್ಕಾರ.